ಇನ್ನೊಂದು ಅತ್ಯಂತ ಮನಮಿಡಿಯುವಂಥದ್ದು, ಅತ್ಯಂತ ಆಧ್ಯಾತ್ಮಿಕ ದರ್ಶನ ಆಗುವಂಥ ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಆದಂಥದ್ದು. ಬಸವಣ್ಣ ದಿನ ಎದ್ದು ಕೂಡ್ತಿದ್ರಂತೆ ಮಹಾಮನೆ ಮುಂದೆ, ದಾಸೋಹ ಆಗಬೇಕು ಅವ್ರ ಉದ್ದೇಶ. ಅದು ತನಗೆ ಬಂದಂಥ ದುಡ್ಡನ್ನೆಲ್ಲ ಹಂಚಿಬಿಡಬೇಕು, ಮಹೇಶ್ವರರೇ ಕೊಡಬೇಕು, ಎಲ್ಲರಿಗೂ ಕೊಡಬೇಕು, ಜಂಗಮರಿಗೆ ಕೊಡಬೇಕು, ಯಾರಾದರೂ ಇರಲಿ ಬಂದು ತೊಗೊಂಡು ಹೋಗಲಿ ಅಂತ. ಅವರು ಶಿವಪೂಜೆ ಆದಮೇಲೆ ದಾನ ಧರ್ಮ ಮಾಡಿ ಎಂದೂ ದಣಿತಿರಲಿಲ್ಲ, ಕೂತ್ಕೊಂಡ್ಬಿಡ್ತಿದ್ರಂತ. ಅವ್ರ ಮಾತು ಹೆಂಗಿದೆ ನೋಡಿ, 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡಿ ನೋಡೆ ನಾನು. ಭಗವಂತನಿಗೆ ಯಾರೂ ಕೇಳಿರಲಿಕ್ಕೆಲ್ಲ ಈ ಥರದ ಪ್ರಾರ್ಥನೆಯನ್ನು, ನನ್ನ ಕಾಡು ಅಂತ, ನನ್ನ ಕಾಪಾಡು ಅಂತ ಎಲ್ಲರೂ ಕೇಳೋರಿದ್ದಾರೆ, ನನ್ನ ಕಾಡು ಅಂತ ಕೇಳಿದವರು ಯಾರೂ ಇಲ್ಲ, ಇವರೊಬ್ಬರೇ. 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡು ನನ್ನನು, ಬೇಡಿ ನೋಡೆನ್ನನು, ಬೇಡದಿದ್ದರೆ ಅಯ್ಯ ನಿಮಗೆ ಪ್ರಮಥ ರಾಣೆ, ನೀನಾವ ಮುಖದಲ್ಲಿ ಬಂದು ಬೇಡಿದೊಡೆ ಈವೆ ಕೂಡಲು ಸಂಗಮ ದೇವ. ನಮ್ಮಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾವೆ ಜೀವನದಲ್ಲಿ, ಏನು ನಂಬುವಂಥವ್ರು. ಅದರಲ್ಲಿ ಯಾವುದೇ ರೂಪದಲ್ಲಿ ಬರಲಿ ನಾನು ಕೊಡ್ತೀನಿ, ಕೊಡೋದಿಲ್ಲ ಅಂದರೆ ಆಣೆ ಮಾಡಿ ಹೇಳ್ತೀನಿ, ಪ್ರಮಥನ ಆಣೆ ಮಾಡಿ ಹೇಳ್ತೀನಿ. ನನ್ನ ನೋಡುವರಿಲ್ಲದೆ ಕುಂದಿದೆನಯ್ಯ, ಕಂದಿದೆನಯ್ಯ ನನ್ನ ನುಡಿಸುವರಿಲ್ಲದೆ. ಯಾರಾದರೂ ಬಂದು ನಾನು ಕೇಳಲಿಲ್ಲಲ್ಲ ಅಂತ ಒದ್ದಾಡ್ತಾ ಇದ್ದೀನಿ, ಕೇಳಿದರೂ ಸಾಕು ಅಂತ ಕೂತಿದ್ದೇನೆ. ಅವ್ರು ಕೇಳದೆ ಹೋದರೆ ನಾನು ಕಂದಿ ಹೋಗ್ತೇನೆ, ಕುಂದಿ ಹೋಗ್ತೇನೆ ಅಂಥೇಳಿ ಬಡವಾದೆನಯ್ಯ. ನನ್ನ ತನು ಮನ ಧನವ ಬೇಡುವರಿಲ್ಲದೆ, ನನ್ನ ತನು ಮನ ಧನ ಕೇಳೋರಿಲ್ಲ ಅಂತ ಒದ್ದಾಡ್ತಾ ಇದ್ದೀನಿ ನಾನು ಅಂಥೇಳಿ ಮುಂದೆ ಹೇಳ್ತಾನೆ. ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಇಂಥವ್ರು ಯಾರೂ ಕೇಳ್ಕೊಂಡಿರ್ಲಿಕ್ಕಿಲ್ಲ ಇದುವರೆಗೂ. ನನ್ನ ಕಾಡುವಂಥವ್ರು, ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಬೇಕು ಅಂತ ಕೇಳಿಸೋಂಗೆ ಮಾಡೋದನ್ನೇ ಅಂತ ಕೂತಿದ್ರಂತ. ಅದೊಂದು ಅವ್ರ ಸಂತೋಷ, ಕೊಡ್ತೀನಿ ಅಂತ. ಆ ಹೊತ್ತಿಗೆ ಒಬ್ಬ ಜಂಗಮ ಬರ್ತಾನೆ. ಬಂದು ಬಸವಣ್ಣನ ನೋಡಿ, ನೀನು ಭಾಳ ಜೋರಾಗಿ ಹೇಳ್ಕೊತಾ ಇದೆಯಾ, ಬೇಡದ್ದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತೀಯಾ, ನಾ ಬಂದಿದ್ದೇನೆ ಅಂತ. ಹಾಗಾದ್ರೆ ಬೇಡು ಮಾರಾಯ, ನಿನಗೇನು ಬೇಕೋ ಬೇಡ್ಕೋ ಅಂತಾನೆ. ಆ ಜಂಗಮ ಹೇಳ್ತಾನೆ, ಎಲ್ಲರಂಥದ್ದು ಕೇಳೋಕೆ ಬಂದಿಲ್ಲ ನಾನು, ವಿಶೇಷವಾದದ್ದನ್ನು ಕೇಳೋಕೆ ಬಂದಿದ್ದೆ ನಾನು, ಎಲ್ಲರೂ ಕೇಳೋವಂಥದ್ದು ಕೇಳೋದಲ್ಲ ನಾನು ಕೇಳೋದು. ಹೇಳ್ತಾನೆ, ಬೇಡಿದ್ದನ್ನು ಕೊಡುವೆ ನೀನು ಎಂಬುದನ್ನು ಕೇಳಿ ಏನೋ ಒಂದನ್ನು ಬೇಡಿ ಬಯಸಿ ಬಂದಿದ್ದೇನೆ ಅಂತ. ಕೇಳು ಅಂದಾಗ ಹೇಳ್ತಾನೆ, ಎಲ್ಲರೂ ಬೇಡಿದದನ್ನು ತಾನು ಬೇಡಲು ಬರಲಿಲ್ಲವೆಂದು ಹೇಳಿ ಬಿಂಕದಿಂದ ಅವನು ಹೇಳೋ ಮಾತು ಹೆಂಗಿದೆ ನೋಡಿ, ನನಗೆ ಮುಕ್ಕಣ್ಣನಾಗಬೇಕೆಂಬ ಆಸೆ, ನನಗೆ ಮುಕ್ಕಣ್ಣ ಆಗಬೇಕು ಅಂತ ಆಸೆ ಇದೆ, ನನಗೆ ಇನ್ನೊಂದು ಕಣ್ಣನ್ನು ಕೊಡು ಅಂತ ಕೇಳಿದಂತೆ. ಇದು ಅಪರೂಪ ಅಲ್ಲ ಕೇಳೋದು. ಧಾನ್ಯ ಕೇಳಿದರೆ, ವಸ್ತು ಕೇಳಿದರೆ, ಜಮೀನು ಕೇಳಿದರೆ ಕೊಡ್ಬೋದಪ್ಪ, ನನಗೆ ಇನ್ನೊಂದು ಕಣ್ಣು ಕೊಡು ಅಂದ್ರೇನು. ಆಗ ಬಸವಣ್ಣ ಮಾಡಿದಂಥದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಸವಣ್ಣ ಮುಗುಳ್ನಗೆ ನಕ್ಕು ಒಂದು ಕನ್ನಡಿಯನ್ನು ತರಿಸಿ, ನೀವು ಸಾಕ್ಷಾತ್ ಮುಕ್ಕಣ್ಣನಲ್ಲದೆ ಮತ್ತಾರು ನೋಡಿ ಅಂತ ಹೇಳಿದ್ರಂತೆ. ಮುಂದೆ ಒಂದು ಕನ್ನಡಿ ತರಿಸಿ ಅವನ ಕೈಯಲ್ಲಿ ಕೊಟ್ಟು, ನೋಡ್ಕೋ ಈ ಮುಕ್ಕಣ್ಣ ಅಲ್ವಾ ನೀನು ಅಂತ ಹೇಳಿದಾಗ ಆ ಮಾತು ಹೆಂಗಿದೆ ನೋಡಿ. ಆ ಜಂಗಮದ ಮುಖಕ್ಕೆ ಕನ್ನಡಿಯನ್ನು ಹಿಡಿದರು. ಕನ್ನಡಿಯಲ್ಲ ತನ್ನ 3ನೇ ಕಣ್ಣನ್ನು ಕಂಡ ಜಂಗಮ ನಾಚಿ 2 ಕೈಗಳಿಂದ ತನ್ನ ಮುಖವನ್ನು ಮುಚ್ಚಿ ಓಡಿ ಹೋಗಲಾರಂಭಿಸಿದ. ಕನ್ನಡಿಯು 3ನೇ ಕಣ್ಣು ಕಾಣಿಸ್ಬಿಡ್ತು. ಅರ್ಥ ಇಷ್ಟೇ, ಬಂದದ್ದು ಶಿವನೇ, ಅವನು ಶಿವ ಅಂತ ಬಸವೇಶ್ವರರಿಗೆ ಗೊತ್ತಾಗಿದೆ. ನೀನು ಕಣ್ಣು ಬೇಕು ಅಂತೆಲ್ಲಪ್ಪ, ಇದೆಯಲ್ಲ ಕಣ್ಣು ನೋಡ್ಕೊ ನೀನು ಒಂದು ಕನ್ನಡಿ ಕೊಟ್ರಂತೆ. ಆಗ ತನ್ನ 3ನೇ ಕಣ್ಣು ಕಾಣಿಸ್ತು. ಅಂದರೆ ಶಿವ ಕೂಡ ತನ್ನ ನಿಜರೂಪವನ್ನು ಮುಚ್ಕೊಳ್ಳೋಕ್ಕಾಗಲಿಲ್ಲ ಬಸವಣ್ಣವ್ರ ಮುಂದೆ ಅಂತ. ತಕ್ಷಣ ಕಾಣಿಸ್ತು. ಕಾಣಿಸಿದ ತಕ್ಷಣ ಕನ್ನಡಿ ಹಿಡಿದ ತಕ್ಷಣ ಅಯ್ಯೋ ಕಾಣಿಸೇ ಬಿಡ್ತಾ ಇವನಿಗೆ ಅಂತ ಮುಖ ಮುಚ್ಕೊಂಡು ಓಡೋಕೆ ಶುರು ಮಾಡಿದಂತೆ. ಓಡಿದಾಗ ಬಸವಣ್ಣ ಅವನು ಬೆನ್ನು ಹತ್ತಿ ಓಡ್ತಾಳೆ. ಬೆನ್ನು ಹತ್ತಿ ಓಡಿ ಹೆಂಗೆ ಹೇಳ್ತಾರೆ ನೋಡಿ ಅವರು. ಒಂದು ಕಡೆ ಹೋದಾಗ ಜಂಗಮ ರೂಪ ಮಾಯ ಆಗಿಬಿಡ್ತದೆ. ಮಾಯ ಆಯಿತು. ಮಾಯ ಆದ ಕೂಡಲೇ ಆ ಶೂನ್ಯದ ಕಡೆ ಕೈ ಮಾಡಿ, ಆಕಾಶ ಕಡೆ ಕೈ ಮಾಡಿ ಬಸವಣ್ಣ ಜೋರಾಗಿ ಉದ್ವೇಗದಿಂದ ಹೇಳ್ತಾರೆ, ಓಡದಿರು ಎಲೆ ದೇವ. ಈಶ್ವರನ ಬೆನ್ನು ಹತ್ತಿದ್ದೀನಿ ಎಂದು ಗೊತ್ತಾಗ್ಬಿಟ್ಟಿದೆ. ಓಡದಿರು ಎಲೆ ದೇವ, ಎಲೆ ಸ್ವಾಮಿ ಕೂಡಲ ಸಂಗಮ ದೇವ, ಓಡಬೇಡ. ನಾನು ನಿನ್ನೊಂದನೂ ಕೇಳೆ, ನೀನು ಏನೂ ಬೇಡ್ಕೊಳ್ಳೋದಿಲ್ಲ. ನಾನು ನಿನ್ನೊಂದನೂ ಬೇಡೆ. ದಾಸಯ್ಯನಂತೆ ತವನಿಧಿಯ ಬೇಡುವುದಿಲ್ಲ, ಕರಿಕಾಲನಂತೆ ಚಿನ್ನದ ಮಳೆಯ ಕರೆಸೆನ್ನುವುದಿಲ್ಲ. ಕುಂಬಾರ ಗುಂಡಯ್ಯನಿಗೆ ಕೊಟ್ಟ ನೀ ಮಿಂಡಪ್ರಾಯ ನನಗೆ ಬೇಡ. ಸ್ವರ್ಗ ಅಪಸರ್ಗ ಸೌಖ್ಯವೂ ಬೇಡ, ನಿಮ್ಮ ಪ್ರಮಥರ ಮನೆಯ ಪ್ರಸಾದವೇ ಸಾಕೆನಗೆ. ಬಸವಣ್ಣವ್ರ ವಚನ ಎಂಥ ಅದ್ಭುತವಾಗಿದೆ ಅದು. ನಿನ್ನ ಪ್ರಮಥರ ಮನೆಯ ಪ್ರಸಾದವೇ ಸಾಕು ಎನಗೆ. ತನುವ ಬೇಡಿದರೀವೆ, ಮನವ ಬೇಡಿದರೀವೆ, ಬೇಡೆಲೆ ತಂದೆ. ಕಣ್ಣ ಬೇಡಿದರೀವೆ ಕೂಡಲ ಸಂಗಮ ದೇವ, ನಿಮಗಿತ್ತು ಶುದ್ಧನಾಗಿಪ್ಪೆ ನಿಮ್ಮ ಪುರಾತನರ ಮನೆಯಲ್ಲಿ ಅಂತ. ಎಂಥ ಅದ್ಭುತ ಅನಿಸುತ್ತೆ. ಆ ಬಂದವನು ಕಣ್ಣು ಕೊಡು ಇನ್ನೊಂದು ಅಂತಂದಾಗ, ಕಣ್ಣು ಇದೆಯಲ್ಲಪ್ಪ ನೀನು ಇನ್ನೊಂದು ಯಾಕೆ ಅಂಥೇಳಿ ಈಶ್ವರನ ಕಣ್ಣನ್ನು ಕಂಡು ಕನ್ನಡಿ ಹಿಡ್ಕೊಂಡಾಗ
ಅಯ್ಯೋ ಇವನು ಕಾಣಿಸ್ಬಿಡ್ತಾ ಹಾಗಾದರೆ ಅಂತ ಅಂದ್ಕೊಂಡು ನಾಚಿ ಈಶ್ವರ ಓಡಿ ಹೋದ ಹಾಗೆ ಆ ಜಂಗಮ ರೂಪ ಮಾಯ ಆದಾಗ ನೀನು ಏನು ಕೇಳೋದಿಲ್ಲಪ್ಪ, ನಾನು ಏನೂ ಕೇಳೋದಿಲ್ಲ ನಿನಗೆ. ಯಾರೋ ನಿನಗೆ ಇದನ್ನು ಕೇಳಿದರು, ಯಾರೋ ತವನಿಧಿ ದುಡ್ಡು ಕೇಳಿದರು, ನಾನು ದುಡ್ಡು ಕೇಳೋದಿಲ್ಲ ನಿನಗೆ. ಇನ್ನೊಬ್ಬ ಆಯುಷ್ಯ ಕೇಳಿದ, ಆಯುಷ್ಯ ಕೇಳೋದಿಲ್ಲ. ಹಣದ ಮಳೆ ಕೊಡು ಅಂತಾರೆ, ಅದನ್ನು ಕೇಳೋದಿಲ್ಲ. ನನಗೇನು ಬೇಕು ಗೊತ್ತಾ, ನನಗೆ ಸ್ವರ್ಗ ಕೂಡ ಬೇಡ, ನಿನಗೇನು ಸ್ವರ್ಗ ಕೂಡ ಕೇಳೋದಿಲ್ಲ. ನನಗೆ ಕೊಡಬೇಕಾದ್ರೆ ನಿಮ್ಮ ಪ್ರಮಥರ ಮನೆಯ ಪ್ರಸಾದವೇ ಸಾಕು. ನಿಮ್ಮ ಭಕ್ತರಿದ್ದಾರಲ್ಲ ಪ್ರಮಥರು, ಅವ್ರ ಮನೆ ನನಗೆ ಊಟ ಸಾಕಪ್ಪ, ಅವ್ರ ಮನೆಯಲ್ಲಿ ಸಾಕು, ಅವ್ರ ಸೇವೆ ಸಾಕು. ನೀ ಏನು ಬೇಡಿದ್ರೂ ಕೊಡ್ತೇನೆ. ತನುವ ಬೇಡಿದರಿವೆ, ಮನವ ಬೇಡಿದರಿವೆ. ಬೇಡ ಇಲ್ಲ ತಂದೆ, ಏನು ಬೇಕಾದರೂ ಕೇಳು. ಕಣ್ಣು ಬೇಡಿದರಿವೆ, ನಾನು ಕಣ್ಣು ಬೇಕಾದ್ರೆ ಕೊಡ್ತೀನಿ. ಹೆಂಗಿದೆ ನೋಡಿ, ಅವನು ಕಣ್ಣು ತೋರಿಸುವಂತಿದ್ದ, ಇನ್ನೊಂದು ಕಣ್ಣು ಕೊಡುವಂತಿದ್ದ. ಈ ಕಣ್ಣು ಕೊಡ್ತೀನಿ ಬಾ ನನಗೆ ಇನ್ನೊಂದು ಅಂತಾರೆ. ಈಗಾಗಲೇ 3 ಇದೆ, ಇನ್ನೊಂದು ತೊಗೊಂಡು ಏನು ಮಾಡ್ತಾನು? ಆದ್ದರಿಂದ ಏನು ಬೇಕಾದರೂ ಕೊಡ್ತೇನೆ ಅಂತ ಅದು ಅಂದಾಗ ಎಚ್ಚರ ಆಗಿಬಿಡುತ್ತಂತೆ ಬಸವಣ್ಣವ್ರಿಗೆ. ಎಚ್ಚರ ಆದಾಗ ನೋಡ್ತಾರೆ, ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ಮನೆ ಬಾಗಿಲಲ್ಲಿ ನಿಂತಿದ್ದಾರೆ. ಎಷ್ಟು ಸಾಂಕೇತಿಕವಾದ ಕತೆ ಗೊತ್ತಾ. ಇದು ಹೇಳಿದ ಮೇಲೆ ಎಚ್ಚರ ಆಯ್ತು ಅಂತ ಹೇಳ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾರೆ, ಮನೆಯ ತಲೆಬಾಗಲಲ್ಲಿ ಕನ್ನಡಿ ಹಿಡಿದಿದ್ದು ನಿಂತಿದ್ದು ತಮ್ಮ ಚಿತ್ರ. ತಾವೇ ಕನ್ನಡಿ ಹಿಡ್ಕೊಂಡಿದ್ದಾರೆ. 2 ಅರ್ಥ ಆಗುತ್ತೆ ಇದರೊಳಗೆ. ಒಂದು, ಬಂದವನು ಶಿವ, ಅವನಿಗೆ ತೋರಿಸಿ ಅವನ ಮುಕ್ಕಣ್ಣ ಅವನ ಮುಕ್ಕಣ್ಣ ಅಂತ ತನಗೆ ಗೊತ್ತಾಗಿದ್ದನ್ನು ಅವನಿಗೆ ತೋರಿಸಿ ಆತ ಓಡಿ ಹೋದ. ಶಿವನ ಬಸವಣ್ಣನಿಗೆ ಗೊತ್ತಾಯ್ತಲ್ಲ ನಾನು ಈಶ್ವರ ಅಂಥೇಳಿ. ಇನ್ನೊಂದು ಅರ್ಥ, ತಾನೇ ಪರಶಿವನ ಅವತಾರ. ತನ್ನ ಕೈಯಲ್ಲಿ ಕನ್ನಡಿ ಇದೆ ಅಂದರೆ ತಾನೇ ಮುಕ್ಕಣ್ಣನಾಗಿ ಕಂಡದ್ದು ಅಂತ, ತಾನೇ ಶಿವನ ಅವತಾರ ಆಗಿದ್ದೇನೆ ಅಂತ ಅನ್ನೋದನ್ನು ಆ ಕಥೆ ಮೂಲಕ ತಿಳಿಸ್ತಾರೆ.